10ರಿಂದ 12 ಚಿತ್ರಗಳಿಗೂ ನೀವು ಕೇಟರ್ ಮಾಡೋ ಅಷ್ಟು ದೊಡ್ಡ ಟೀಮ್ ನಿಮ್ಮ ಹತ್ರ ಇದೆಯಾ? ನಾವೀಗ 8 ಜನ ಇದೀವಿ ಸರ್. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನೀವು ಡೆಮೋ ಕೊಟ್ಟರೆ. ಶೋರ್ ಸರ್, ಇದು ನಮ್ಮ ಲಾಗಿನ್ ಪೇಜ್ ಆ್ಯಕ್ಚುಲಿ. ಸೊ ಇದು ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಜೊತೆಗೆ ನಾವು ಹೇಳೋದ್ರಿಂದ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಅಂತ. ಈ ಅಪ್ಲಿಕೇಶನಿಂದ KDM ರಿಕ್ವೆಸ್ಟು ಕಳಿಸ್ಬೋದು. ನಮ್ಮಲ್ಲಿ ಒಂದು 15 ಫಿಲ್ಮ್ ಅಪ್ಕಮಿಂಗ್ ಮೂವೀಸ್ ಇದ್ದರೆ ನ್ಯೂಸ್ ಪೇಪರ್ ನಿಮ್ಗೆ ಸಿಗೋದು 4-5 ಸಿಕ್ಕಿರುತ್ತೆ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಅಪ್ಕಮಿಂಗ್ ಮೂವೀಸ್. ಮೇಕರ್ಸ್ಗಳು ಸ್ವಲ್ಪ ಹಿಂಜರಿತಾ ಇದ್ದಾರೆ, ಯಾಕಂದರೆ ಮೂವೀಸ್ಗಳು ರೀಚ್ ಆಗ್ತಾ ಇಲ್ಲ ಅಂತ ಆ ಉದ್ದೇಶದಿಂದ ಮಾಡಿರೋ ಅಪ್ಲಿಕೇಶನ್ನು. Investing in cinemas without cinema knowledge is injurious to you, your family, and the audience too. Annadata sukhi bhava. ಇದುವರ ತನಕ ನಿಮಗೆ ಹೋಗಿದ್ದ ಕಡೆ ಎಲ್ಲ 90% ಆಫ್ ದೆಮ್ ಹ್ಯಾವ್ ಅಗ್ರೀಡ್ ಟು ಟೇಕ್ ಇಟ್ ಅಂತ ಹೇಳಿದ್ರಿ. ಇನ್ 10% ದೇ ಹ್ಯಾವ್ ನಾಟ್ ಅಗ್ರೀಡ್ ಅಂತಲೇ ಲೆಕ್ಕ. ಇಫ್ 90% ಹ್ಯಾಸ್ ಅಗ್ರೀಡ್ ಆ್ಯಂಡ್ 10% ಇಸ್ ನಾಟ್ ಅಗ್ರೀಡ್. ಸೊ ವಾಟ್ ಈಸ್ ದ ಫೀಡ್ಬ್ಯಾಕ್ ಯು ಹ್ಯಾವ್ ಗಾಟ್ ಫ್ರಮ್ ದಟ್ 10% ಸೊ ದಟ್ ಯು ಕ್ಯಾನ್ ಇಂಪ್ರೂವ್ ಆನ್ ಯುವರ್ ಅಪ್ಲಿಕೇಶನ್ ಅಂತ ನಾನು ಕೇಳೋದು. ಈಗ 90% ಏನು ಮಾತಾಡಿದ್ದೀವಲ್ಲ, ಅವರು ಆ್ಯಕ್ಚುಲಿ ಸಿಸ್ಟಮ್ ಅರ್ಥ ಆಗಿದೆ, ಅಂದರೆ ಅವ್ರಿಗೆ ಸ್ವಲ್ಪ ಅಪ್ಗ್ರೇಡ್ ಆಗಿ ಏನೇನು ಸಿಸ್ಟಮಲ್ಲಿ ತೋರಿಸ್ತಿದ್ಲ ಅವು ಅರ್ಥ ಆಗ್ತದೆ. ಇನ್ನು 10% ಅವ್ರಿಗೆ ಬೇರೆಯವ್ರು ಹಾಕಲಿ, ಬೇರೆಯವರಲ್ಲಿ ಇಂಪ್ಲಿಮೆಂಟ್ ಆಗಲಿ, ಆಮೇಲೆ ನಾವು ನೋಡೋಣ ಅನ್ನೋದು ಆ್ಯಸ್ ಯೂಶುವಲ್. ಸೊ 10% ನೋಡೋಣ, ಮುಂದೆ ನೆಕ್ಸ್ಟ್ ನೋಡೋಣ, ಇವ್ರು ಹಾಕ್ತಾ ಇದ್ದಾರೆ, ಇವ್ರು ಹಾಕಿದ್ಮೇಲೆ ಬನ್ನಿ, ಈ ಥರದ ರಿಜೆಕ್ಷನ್ ಆಗಿದೆ ಹೊರತು ನಮ್ಗೆ ಇದು ಇಷ್ಟನೇ ಅಲ್ಲ, ಇದು ಮಾಡೋದೇ ಬೇಡ ಅಂತ ಇಲ್ಲಿವರೆಗೂ ಯಾವುದೂ ಆಗಿಲ್ಲ. ಸೊ ಯು ಗಾಟ್ ದ ಫೀಡ್ಬ್ಯಾಕ್ ಆಲ್ಸೋ ಸೊ ದಟ್ ಯು ವಿಲ್ ವರ್ಕ್ ಆನ್ ದಟ್. ಬೇರೆ ಕಡೆಯಿಂದ ಆಗಿದ್ದನ್ನ ಅವ್ರಿಗೆ ಅಪ್ರೋಚ್ ಮಾಡಿ 100% ಅವರು 10% ಹಾಕೋದು. ಕನ್ನಡ ಚಿತ್ರಗಳಲ್ಲಿ ಈಗ ಈ 2-3 ವಾರಗಳು ಬಿಟ್ಟರೆ 10ರಿಂದ 12 ಚಿತ್ರಗಳು ರಿಲೀಸ್ ಆಗ್ತವೆ. ಸೊ 10ರಿಂದ 12 ಚಿತ್ರಗಳಿಗೂ ನೀವು ಕೇಟರ್ ಮಾಡೋ ಅಷ್ಟು ದೊಡ್ಡ ಟೀಮ್ ನಿಮ್ಮ ಹತ್ರ ಇದೆಯಾ? ನಾವೀಗ 8 ಜನ ಇದೀವಿ ಸರ್ ಟೋಟಲ್. 8 ಜನ. ಒಂದು ಪ್ಯಾರಲಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ನಾವು ಸೆಗ್ರಿಗೇಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಡಿಜಿಟಲಿ ಇವಾಗ ನನ್ನ ಪ್ರಕಾರ ಕನ್ನಡದಲ್ಲಿ ಇವಾಗ ಒಂದು ವಾರಕ್ಕೆ ಈಗೊಂದು 3-4 ವಾರದಿಂದ ತುಂಬ ಕಮ್ಮಿ ಚಿತ್ರಗಳು ಬರ್ತಾ ಇದೆ ಬಿಟ್ಟರೆ, ಆ 3-4 ವಾರಕ್ಕಿಂತ ಹಿಂದೆ ಹೋದರೆ 10ರಿಂದ 12 ಚಿತ್ರಗಳು ಬರ್ತಿತ್ತು. Will you be able to manage if this succeeds and goes through? Then can you manage with that number of team or you have to ಇನ್ಕ್ರೀಸ್ ಮಾಡಲೇಬೇಕು. ಕೆಪಾಸಿಟಿ ಮೀರಿ ಹೋಗ್ತಾ ಇದೆ, ಥಿಯೇಟರ್ಗಳು ಜಾಸ್ತಿ ಇದ್ದಾವೆ, ಫಿಲ್ಮ್ಗಳು ಜಾಸ್ತಿ ಇದ್ದಾವೆ ಅಂದರೆ ನಾವು ಹೈಯರ್ ಮಾಡಿ ಇನ್ಕ್ರೀಸ್. ಆ್ಯಸ್ ಆಫ್ ನಾವು ಇರೋ ಟೀಮಲ್ಲಿ ಎಷ್ಟು ಸಿನಿಮಾನ ಮ್ಯಾನೇಜ್ ಮಾಡ್ಬೋದು ಇರೋದರಲ್ಲಿ? ವೀಕ್ಲಿ ಒಂದು 7 to 8 ಫಿಲ್ಮ್ಸ್ಗಳಂತೂ ಇವಾಗ ಮ್ಯಾನೇಜ್ ಮಾಡ್ಬೋದು. ಈಗಿರೋವಂಥ ಸ್ಟ್ರಕ್ಚರಲ್ಲೇ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನೀವು ಡೆಮೋ ಕೊಟ್ಟರೆ ನಾವು ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಸರ್, ಇದು ನಮ್ಮ ಲಾಗಿನ್ ಪೇಜ್ ಆ್ಯಕ್ಚುಲಿ. ಸೊ ಇದರಲ್ಲಿ ನಾವು OTP ಪ್ರತಿಯೊಂದು ಯೂಸರ್ಗೂ ಅವ್ರವ್ರ ನಂಬರಿನಲ್ಲಿ OTP ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ತಕ್ಷಣ ಡಿಸ್ಟ್ರಿಬ್ಯೂಟರ್ ಲಾಗಿನ್ ಆದರೆ ಡಿಸ್ಟ್ರಿಬ್ಯೂಟರ್ ಪೇಜ್ ಇರುತ್ತೆ, ಎಕ್ಸಿಬಿಟರ್ ಲಾಗಿನ್ ಆದರೆ ಅವ್ರ ರಿಲೇಟೆಡ್ ಪೇಜ್. ಸೊ ಅವ್ರ ಥಿಯೇಟ್ರು ಅದಷ್ಟೇ ಡೇಟಾ ಕಾಣ್ತಾ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಆದರೆ ಅವ್ರು ಯಾವುದಾದ್ರು ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆ ಫಿಲ್ಮ್ ಡೀಟೇಲ್ಸ್ಗಳನ್ನ ಡ್ರಾಪ್ ಡೌನ್ಲಿ ನೋಡ್ಕೋಬೋದು ಅವರು. ಸೊ ಈಗ ಹೋಮ್ ಪೇಜ್ ಬಂದ ತಕ್ಷಣ ಅವ್ರಿಗೆ ಈಗ ಈಚ್ ಶೋ ಯಾವುದೋ ಫಿಲ್ಮ್ ಇದು ರೆಫರೆನ್ಸಿಗೆ ಒಂದು ಫಿಲ್ಮ್ ಹೇಳಿದ್ರೆ, ಸೊ ಇಲ್ಲಿ ಈ ಫಿಲ್ಮಲ್ಲಿ ಏನು ಆಡಿಯನ್ಸ್ ಬಂದಿದ್ದಾರೆ ಏನು ಅಂತ ಹೇಳ್ಕೊಂಡು, ಈಗ 4 ಬಂದಿದ್ದಾರೆ ಅಂದ್ಕೊಂಡ್ರೆ ಈ 4 ನೋಡ್ಕೋಬೋದು. ಸೊ ಏನು ಡೇಟಾ ನೋಡಬೇಕಂದ್ರೆ ಈ ಥರ ಕ್ಯಾಮ್ರಾ ಕಾಣುತ್ತೆ. ಸೊ ಇಲ್ಲಿ ಆಡಿಯನ್ಸ್ ಫೋಟೋಸ್ಗಳು ನೋಡ್ಕೋಬೋದು ಅವ್ರು ಆ್ಯಕ್ಚುಲಿ. ಸೊ ಆ್ಯಸ್ ಅ ಎಕ್ಸಿಬಿಟರ್ ಆಗಿ ಈಗ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ನೋಡಬೇಕಂದ್ರೆ, ಸೊ ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ಏನು ಇದು ರೆಫರೆನ್ಸ್ ಥಿಯೇಟ್ರ್, ಎಲ್ಲ ಥಿಯೇಟ್ರ್ಗಳು ಇಲ್ಲಿ ಬರುತ್ತೆ. ಸೊ ಎಷ್ಟು ಕಲೆಕ್ಷನ್ ಆಗಿದೆ, ಲೋ ಪರ್ಫಾರ್ಮೆನ್ಸ್ ಏನು, ಟಾಪ್ ಪರ್ಫಾರ್ಮೆನ್ಸ್ ಏನು, ಇವೆಲ್ಲ ಇದರಲ್ಲಿ ನೋಡ್ಕೋಬೋದು. ರೀಜನ್ ವೈಸು ನೋಡ್ಕೋಬೋದು. ಈಗ ಆ್ಯಸ್ ಅ ಎಕ್ಸಿಬಿಟರ್ ಆಗಿ ನೋಡಬೇಕು ಅಂದರೆ ಎಕ್ಸಿಬಿಟ್ರಾಗಿ ಅವರ ಥಿಯೇಟ್ರನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರ ಥಿಯೇಟ್ರನ್ನ ಸೆಲೆಕ್ಟ್ ಆದಮೇಲೆ ಅವ್ರಿಗೆ ಪರ್ಟಿಕ್ಯುಲರ್ ಡೇಯಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ, ಈಗ ಈ ಒಂದು ಫಿಲ್ಮು ನಿನ್ನೆ ಬೆಳಗ್ಗೆ ಎಷ್ಟು ಜನ ನೋಡಿದ್ದಾರೆ, ಏನು ಡಿಫ್ರೆನ್ಸ್ ಇದೆ, ಸಂಡೇ ನೋಡ್ಬೋದು. 2 ವಾರದ ಡೀಟೇಲ್ಸ್ಗಳು ಕಾಣ್ತಾ ಇರುತ್ತೆ. ಸೊ ಈಗ 20 ಜನ ಬಂದಿದ್ದಾರೆ, 20 ಆಡಿಯನ್ಸ್ಗಳಿದ್ದಾರೆ, ಅವ್ರಿಗೇನೋ ಡಿಫ್ರೆನ್ಸ್ ಏನೋ ಇದೆಯಾ ಅಂತ ನೋಡಬೇಕು ಅಂದರೆ ಇಲ್ಲಿ ಡಿಫ್ರೆನ್ಸ್ ಏನಿಲ್ಲ, ಕರೆಕ್ಟ್ ತೋರಿಸಿದೆ. ಸೊ ಆ ಕೌಂಟು ಸಿಗುತ್ತೆ ಅವ್ರಿಗೆ. ಈಗ ಇಲ್ಲಿ 17 ಅಂತ ಹೆಡ್ ಕೌಂಟ್ ಹೇಳಿದೆ, 16 ಇದ್ದಾರೆ, ಒಂದು ಡಿಫ್ರೆನ್ಸ್ ಇದೆ, ಡೌಟ್ ಇತ್ತು ಅಂದರೆ ಅವ್ರಲ್ಲಿ ಝೂಮ್ ಮಾಡಿ ನೋಡ್ಬೋದು ಯಾರು ಎಷ್ಟು ಜನ ಇದ್ದಾರೆ ಅಂತ, ಈ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಅವ್ರಿಗೆ ಈಗ
ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂದರೆ ನ್ಯೂಸ್ ಪೇಪರ್ನ ಡಿಪೆಂಡ್ ಆಗಿದ್ದಾರೆ. ಯಾವುದಾದ್ರು ಫಿಲ್ಮ್ ಈ ಫ್ರೈಡೇ ಬರ್ತಾ ಇದೆ ಅಂತ ನ್ಯೂಸ್ ಪೇಪರ್ ಡಿಪೆಂಡ್ ಆಗಿದ್ದಾರೆ. ಸೊ ಆದರೆ ಇದರಲ್ಲಿ ನಮ್ಮಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ರು ಯಾವುದಾದ್ರು ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಕಾಲ್ ಮಾಡಿ ಚೆಕ್ ಮಾಡಿ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸಿಬಿಟರ್ಸ್ಗಳಿಗೆ ಅಪ್ಕಮಿಂಗ್ ಮೂವೀಸಲ್ಲಿ ಅವರು ಫಿಲ್ಟರ್ ಮಾಡ್ಕೋಬೋದು, ಯಾವ ಲ್ಯಾಂಗ್ವೇಜ್ ಫಿಲ್ಟರ್ ಮಾಡಿಕೊಂಡು ಯಾವ ಜಾನರ್ ನೋಡ್ತಾ ಇದ್ದಾರೆ ಎಲ್ಲ ನೋಡಿದ್ರೆ ಅವ್ರಿಗೆ ಇನ್ ಕೇಸ್ ಡಿಸ್ಟ್ರಿಬ್ಯೂಟರ್ ಡೀಟೇಲ್ಸ್ಗಳು ಬೇಕು ಅಂತ ಹೇಳಿದ್ರೆ ಅವ್ರು ಇಲ್ಲಿ ಕಾಂಟ್ಯಾಕ್ಟ್ ಡಿಸ್ಟ್ರಿಬ್ಯೂಟರ್ ಪರ್ಟಿಕ್ಯುಲರ್ ಮೂವಿ ಅಂತ ಕ್ಲಿಕ್ ಮಾಡಿದಾಗ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಡೀಟೇಲ್ಸ್ಗಳು ಬಂದುಬಿಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲರ ಕಾಲ ಹೇಳ್ತೆ ಕಾಲ, ಸೊ ಕ್ಲಿಕ್ ಮಾಡಿದಾಗ ಚಂದನ್ ಫಿಲ್ಮ್ಸ್ ಅವರ ಡೀಟೇಲ್ಸ್ಗಳು ಬಂದುಬಿಡುತ್ತೆ. ಸೊ ಇನ್ ಕೇಸ್ ಆ ಫಿಲ್ಮ್ ಏನು ಯಾರು ಆರ್ಟಿಸ್ಟ್ಗಳು ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಆ ಮೂವಿ ಕ್ಯಾಸ್ಟ್ ಆ್ಯಂಡ್ ಕ್ರೀವ್ಸ್ ಎಲ್ಲ ಡೀಟೇಲ್ಸ್ಗಳು ನೋಡ್ಕೋಬೋದು. ಹಾಗೆ ಆ ಟ್ರೇಲರನ್ನು ನೋಡ್ಕೋಬೋದು. ಅಪ್ಕಮಿಂಗ್ ಮೂವೀಸ್ ಆಯಿತು, ರಿಪೋರ್ಟ್ಗಳು ನೋಡ್ಕೋಬೋದು. ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ರಿಪೋರ್ಟ್ಗಳು ಏನೇನಿದೆ ಆ ಥಿಯೇಟ್ರ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ರಿಪೋರ್ಟು ನೀಟಾಗಿ ಕಲೆಕ್ಷನ್ಸ್ ಗೊತ್ತಾಗುತ್ತೆ. ಓಕೆ. ಸೊ ಇದು ಮೋರ್ ನಂಬರ್ ಆಫ್ ಥಿಯೇಟರ್ಸಲ್ಲಿ ಈ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಇದು ಒಂದು ಒಳ್ಳೆ ಆದಂಥ ರಿಪೋರ್ಟ್ ಒಂದು. ಇಲ್ಲ ಅಂದರೆ ಡಿಸ್ಟ್ರಿಬ್ಯೂಟ್ರು ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರೆ ಆಗ ಆ ಒಂದು ಕ್ಲಾರಿಟಿ ಎಲ್ಲರಿಗೂ ಸಿಗುತ್ತೆ, ಅಂದರೆ ಪ್ರೊಡ್ಯೂಸರ್ಗೂ ಸಿಗುತ್ತೆ ಅಂತ. ಹಾಂ ಸರ್, ಇದು ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಜೊತೆಗೆ ನಾವು ಹೇಳೋದ್ರಿಂದ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಮ್ಯಾನುವಲ್ ಆಗಿ ಏನು ಇಷ್ಟು ಬರ್ಡನ್ ಆಗ್ತಾಯಿದೆ, ಎಲ್ಲ ಫೋನ್ ಮಾಡೋದಾಗಲಿ, ಡೇಟಾಸ್ಗಳನ್ನ ತೊಗೊಳೋದಾಗಲಿ, ಕಲೆಕ್ಟ್ ಮಾಡೋದಾಗಲಿ, ಅದನ್ನು ಮತ್ತೆ ಒಪ್ಸೋದಾಗಲಿ, ಅದು ಏನು ಇಷ್ಟು ಮ್ಯಾನುವಲ್ ವರ್ಕ್ ನಡೀತಾ ಇದೆಯಲ್ಲ, ಸೊ ಇದು ಇವಾಗ ಡಿಜಿಟಲೈಸ್ ಆಗಿಬಿಟ್ಟು ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು ನಾವು. ನಾಟ್ ಓನ್ಲಿ ಫಾರ್ ದ ಎಕ್ಸಿಬಿಟರ್ಸ್, ನಾಟ್ ಓನ್ಲಿ ಫಾರ್ ದ ಪ್ರೊಡ್ಯೂಸರ್ಸ್, ಈವನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಜಾಸ್ತಿ ಹೆಲ್ಪ್ ಆಗೋ ಥರ ಇದೆ ಇದು ಅಂತ ನನಗನ್ಸಿದ್ದು. ಯಾಕೆಂದರೆ ಅವ್ರ ವರ್ಕ್ ಲೋಡು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದ್ರಿಂದ ಅಂತ ಅನಿಸುತ್ತೆ ನನಗೆ. ಕರೆಕ್ಟು. ಸೊ ಡಿಸ್ಟ್ರಿಬ್ಯೂಟ್ರು ಇವಾಗ ಎಲ್ಲ ಮ್ಯಾನುವಲ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಈಗ ಅವ್ರಿಗೆ ರಿಕ್ವೆಸ್ಟ್ಗಳು, KDM ರಿಕ್ವೆಸ್ಟ್ಗಳಾಗಲಿ ಅಥವಾ ರಿಕ್ವೆಸ್ಟ್ಗಳಾಗಲಿ, ಪ್ರತಿಯೊಂದು ಫೋನ್ ಕಾಲಲ್ಲಿ ಇವೆಲ್ಲ 90% ಮ್ಯಾನುವಲ್ ವರ್ಕನ್ನು ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ನಾವು ಅವ್ರನ್ನ ವರ್ಕ್ನ ರೆಡ್ಯೂಸ್ ಮಾಡಿದ್ವಿ. ಈ ಅಪ್ಲಿಕೇಶನಿಂದ KDM ರಿಕ್ವೆಸ್ಟು ಕಳಿಸ್ಬೋದು. ಈ ರಿಕ್ವೆಸ್ಟ್ ಎಲ್ಲಿ UFO ಕ್ಯೂಬು ಯಾವುದೇ ಸ್ಯಾಟಲೈಟ್ ಆಗಿದ್ರು ಅದಕ್ಕೆ ಕಳಿಸ್ಬೋದು. ಹೌದು. ಒಂದು ಸಿಂಗಲ್ ಕ್ಲಿಕ್ ಸೆಂಡ್ ಮಾಡಿದ್ರೆ ಇವ್ರ ಇಮೇಲ್ ಐಡಿಯಿಂದ ಇವ್ರಿಗೆ ಮೇಲ್ ಹೋಗುತ್ತೆ. ಡಿಸ್ಟ್ರಿಬ್ಯೂಟರ್ ಇಮೇಲ್ ಐಡಿಯಿಂದ ಅವ್ರಿಗೆ ಮೇಲ್ ಹೋಗುತ್ತೆ. ಹೌದು. ಅವ್ರ ನಂಬರ್ ಅವ್ರ ಇಮೇಲ್ ಐಡಿ ಅಥರೈಸ್ ಆಗಿರೋದ್ರಿಂದ ಅವರು ಈಗ ಮತ್ತೆ ಕ್ರಾಸ್ ವೆರಿಫೈ ಮಾಡ್ಬೇಕಂತಿಲ್ಲ. ಸೊ ಎಕ್ಸಿಬಿಟರಿಂದ ಬಂದಿರೋ ರಿಕ್ವೆಸ್ಟ್ಗಳನ್ನ ನೋಡ್ಬೋದು. ಸೊ ಎಕ್ಸಿಬಿಟರ್ ಇದರಲ್ಲಿ ನಮ್ಗೆ ಅವ್ರಿಗೇನಾದ್ರು KDM ರಿಕ್ವೆಸ್ಟ್ ಬೇಕು, 7 ಶೋಸ್ ಬೇಕು, 14 ಶೋಸ್ ಬೇಕು ಅಂದರೆ ಅವ್ರು ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಅಂತ ಕೊಟ್ಟರೆ ಆ ರೆಸ್ಪೆಕ್ಟಿವ್ ಡಿಸ್ಟ್ರಿಬ್ಯೂಟರ್ಗೆ ರಿಕ್ವೆಸ್ಟ್ ಬರುತ್ತೆ. ಸೊ ಈ ಥಿಯೇಟ್ರಿಂದ ಈ ಫಿಲ್ಮಿಗೆ ನನಗೆ 7 ರಿಕ್ವೆಸ್ಟ್ ಬಂದಿದೆ ಅಂತ. ಸೊ ಅವರೆಲ್ಲ ಒಂದು ಕನ್ಸಾಲಿಡೇಟ್ ಮಾಡಿಬಿಟ್ಟು ಒಂದು ಕ್ಲಿಕ್ ಸೆಂಡ್ ಇಮೇಲ್ ಅಂತ ಮಾಡಿದ್ರೆ ರೆಸ್ಪೆಕ್ಟಿವ್ UFO ಕ್ಯೂಬ್ಗೆ ಮೇಲ್ ಹೋಗುತ್ತೆ. ಓಕೆ. ಸೊ ಅಲ್ಲಿ ಆ್ಯಕ್ಚುಲಾಗಿ ಥಿಯೇಟ್ರು ಮತ್ತು ಡಿಸ್ಟ್ರಿಬ್ಯೂಟ್ರ್ ಮಧ್ಯ ನಡೆಯೋಂಥ ಟೆಲಿಫೋನಿಕ್ ಕಾನ್ವರ್ಸೇಷನು ಅದು ಇದು ಎಲ್ಲ ಕಟ್ ಡೌನ್ ಆಗಿ ಇಟ್ ವಿಲ್ ಬಿ ಎ ಸಿಂಪಲ್ ಒನ್ ಮೇಲ್ ಆ್ಯಂಡ್ ಫಾರ್ವರ್ಡೆಡ್ ಟು UFO ಆ್ಯಂಡ್ ಕ್ಯೂ ಥರ ಆಗುತ್ತೆ. ಹೌದು. ಡಿಸ್ಟ್ರಿಬ್ಯೂಟ್ರಿಗೆ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ. ಸೊ ಅವರ ಒಂದು 10 ಕೆಲಸ ಮಾಡೋದನ್ನು 10 ಕೆಲಸ ಸಿಸ್ಟಮೇ ಮಾಡ್ತಾ ಇದೆ ಇವಾಗ. ಸೊ ಅವರು ಈಸಿಯಾಗಿ ಬಿಸ್ನೆಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಜಾಸ್ತಿ ಫಿಲ್ಮ್ನ ಒಂದು ವೀಕಲ್ಲಿ ಎಷ್ಟು ಬೇಕಾದಷ್ಟು ಫಿಲ್ಮ್ನ ರಿಲೀಸ್ ಮಾಡ್ಬೋದು. ಅವ್ರಿಗೆ ವರ್ಕ್ ಈಸಿ ಆಗಿದೆ ಆ್ಯಕ್ಚುಲಿ ಈ ಅಪ್ಲಿಕೇಶನಿಂದ. ಓಕೆ. ರೀಚ್ ಮೈ ಮೂವಿಯಿಂದ ಪ್ರೇಕ್ಷಕರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಅದು ಯಾವ ರೀತಿ? ಈ ಮೂವಿ ಎಷ್ಟು ಜನಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನಕ್ಕೆ ಮೂವಿ ನೋಡಬೇಕಂತ ಇರುತ್ತೆ. ಸೊ ಅಲ್ಲಿ ಒಂದು ಫ್ಲೋ ಜಾಸ್ತಿ ಇರುತ್ತೆ, ಶೋಗಳು ಸಿಗ್ತಾ ಇರಲ್ಲ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಥಿಯೇಟ್ರ್ ಹೋಗಿರ್ತಾರೆ, ನಮ್ಮಲ್ಲಿ ಫುಟ್ಬಾಲ್ ಗೊತ್ತಾಗುತ್ತೆ, 100 ಸೀಟ್ ಇರುತ್ತೆ, 100 ಜನನೂ ಫುಲ್ ಆಗ್ತಾ ಇದೆ. ಸೊ ಜನಗಳಿಗೆ ನೋಡೋಕ್ಕೆ ಫುಲ್ ಆಗ್ತಾ ಇದೆ. ಅಲ್ಲಿ ಸುತ್ತಮುತ್ತ ಇರೋ ಥಿಯೇಟ್ರ್ಗಳಿಗೆ ಇನ್ಕ್ರೀಸ್ ಮಾಡಿದ್ರೆ ಆಡಿಯನ್ಸ್ ಈಸಿಯಾಗಿ ಹೋಗಿ ನೋಡ್ಕೋಬೋದು. ಇವಾಗ ಅವ್ರಿಗೆ 1 ಥಿಯೇಟ್ರ್ 2 ಥಿಯೇಟ್ರ್ ಇವ್ರಿಗೆ ಐಡಿಯಾ ಇರಲ್ಲ, ಫಿಲ್ಮ್ ಮೇಕರ್ಸಿಗೆ ಎಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಐಡಿಯಾ ಇರಲ್ಲ. ಸೊ ಇಲ್ಲಿ ರೀಜನ್ ವೈಸ್ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀಜನ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಸೊ ಅಲ್ಲಿ ನಾವು ಶೋ ಇನ್ಕ್ರೀಸ್ ಮಾಡಿದ್ರೆ ಆಡಿಯನ್ಸ್ಗಳು ಈಸಿಯಾಗಿ ಕನ್ವೀನಿಯೆಂಟಾಗಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಬೋದು ಅನ್ನೋ ಕ್ಯಾಲ್ಕುಲೇಷನ್ನು ತೊಗೊಳ್ಬೋದು. ಸೊ ದಿಸ್ ಗಿವ್ಸ್ ಎ ಕ್ಯಾಲ್ಕುಲೇಷನ್ ಟು ದ ಪ್ರೊಡ್ಯೂಸರ್ ಆರ್ ದ ಡಿಸ್ಟ್ರಿಬ್ಯೂಟರ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಶೋಸ್ ಆರ್ ನಾಟ್ ಅನ್ನೋದು ಹೇಳ್ತಾ ಇದ್ದೀರಾ. ಸೊ ಹಂಗೆ ಆಡಿಯನ್ಸ್ ನೋಡೋಕ್ಕೆ ಇಷ್ಟಪಟ್ಟರು ಸಿನಿಮಾ ಇಲ್ಲದೆ ಇರೋದ್ರಿಂದ ನೋಡಿಲ್ಲ, ಅದನ್ನು ನಾವು ತಪ್ಪಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ. ಇದು ಬಿಟ್ಟು ಬೇರೆ ಏನಾದರೂ ಸ್ಪೆಷಲ್ ಫೀಚರ್ಸ್ ಅಂತ ಇದೆಯಾ ಇದರಲ್ಲಿ? ಸೊ ಇದರಲ್ಲಿ ಈಗ ಸದ್ಯದ ಮಟ್ಟಿಗೆ ನಾವು ರಿಲೀಸ್ ಮಾಡಿರೋದ್ರಲ್ಲಿ ಒಂದು 5-6 ಫೀಚರ್ಸ್ನ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ಗಳು ನೆಕ್ಸ್ಟ್ ಅಪ್ಗ್ರೇಡ್ ಆಗಿ ಬರ್ತಾ ಇದ್ದಾವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಥಿಯೇಟ್ರ್ ಓನರ್ಗೆ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಮಾಡಿರಲ್ಲ,
ಸೊ ಆದರೆ ಫಿಲ್ಮ್ ಹಾಕ್ಕೊಳ್ಬೇಕು. ಸೊ ಅವ್ರ ನಂಬರ್ ಸಿಗಲ್ಲ. ಇಲ್ಲಿ ಜಸ್ಟ್ ಮೂವಿನಲ್ಲಿ ಅವ್ರು ಕ್ಲಿಕ್ ಮಾಡಿ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರೆ ಆ ಡಿಸ್ಟ್ರಿಬ್ಯೂಟರ್ಗೆ ನೋಟಿಫಿಕೇಶನ್ ಹೋಗುತ್ತೆ. ಓಕೆ, ಸೊ ಅವ್ರು ನೋಡಿಬಿಟ್ಟು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸೊ ಅವ್ರ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಬಿಲ್ಡ್ ಆಗುತ್ತೆ. ಆ ಒಂದು ಫೀಚರು ಬರುತ್ತೆ. ಹೌದು. ಕೆಲವೊಂದು ಸಲ ಎಷ್ಟೋ ಸಲ ಫೋನ್ ಮಾಡಬೇಕು, ಅಲ್ಲಿ ನಂಬರ್ ಸಿಗಲ್ಲ, ಅಲ್ಲಿ ಹೋಗಬೇಕು, ಗಾಂಧಿನಗರ ಹೋಗಬೇಕು, ಅಲ್ಲಿ ಮಾತಾಡಬೇಕು ಅನ್ನೋದವ್ರಿಗೆ ಒಂದು ಕ್ಲಿಕ್ಕಲ್ಲಿ ಅವ್ರಿಗೆ ಹೋಗಿರುತ್ತೆ ರಿಕ್ವೆಸ್ಟ್. ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ KDM ರಿಕ್ವೆಸ್ಟ್ ಅವ್ರು ಕಳಿಸ್ಕೋತಾರೆ, ಇವ್ರ ಥಿಯೇಟ್ರಲ್ಲಿ ಮೂವಿ ಪ್ಲೇ ಆಗುತ್ತೆ. ಸೊ ಡಿಜಿಟಲಿ ಮೇಕಿಂಗ್ ಲೈಫ್ ಈಸಿಯರ್ ಥರ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ಗಾಗಿರ್ಬೋದು. ಬೇರೆ ಏನಾದರೂ ಫೀಚರ್ಸ್ ಇದೆಯಾ? ಅಂದರೆ ಆಡಿಯನ್ಸ್ ಇದರಲ್ಲಿ ಲಾಗಿನ್ ಆಗೋಕ್ಕಾಗಲ್ವಲ್ಲ, ಇದರಲ್ಲಿ ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್ ಬಿಟ್ಟರೆ ಆಡಿಯನ್ಸ್ ಏನು ಇದರಲ್ಲಿ ಲಾಗಿನ್ ಆಗೋಕ್ಕಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಆಡಿಯನ್ಸ್ಗೂ, ಬಿಕಾಸ್ ಇಟ್ಸ್ ನೇಮ್ ಇಸ್ ರೀಚ್ ಮೈ ಮೂವಿ, ಸೊ ರೀಚ್ ಆಗಬೇಕಾಗಿರೋದು ಅಲ್ಟಿಮೇಟ್ಲಿ ಆಡಿಯನ್ಸ್ಗಾಗಿರೋದ್ರಿಂದ ಆಡಿಯನ್ಸ್ಗೂ ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಎಲ್ಲ ಇವಾಗ ಬುಕ್ ಮೈ ಶೋನ ಅವಲಂಬಿತ ಆಗಿಬಿಟ್ಟಿರ್ತಾರೆ. ಬುಕ್ ಮೈ ಶೋ ನೋಡಿಕೊಂಡೆ ಅಲ್ಲೇ ಡಿಜಿಟಲಿ ಇವತ್ತೆಲ್ಲ ಟಿಕೆಟ್ ಬೈ ಮಾಡೋದು ಆ ಥರ ಆಗಿದೆ. ಆ ಥರ ಆಡಿಯನ್ಸ್ಗೂ ಏನಾದರೂ ನಾಟ್ ಬೈಯಿಂಗ್ ದ ಟಿಕೆಟ್ಸ್ ಬಟ್ ನಿಮ್ಮ ಒಂದು ಕ್ಯಾಟಲಾಗ್ ಏನಿದೆ ಓಪನ್ ಮಾಡೋ ಅಂಥ ಸಾಧ್ಯತೆ ಇದೆಯಾ ಅಂತ ಇದೆ ಸರ್. ಯಾಕೆಂದರೆ ಜನಕ್ಕೇನು ಅಂದರೆ ಜನಕ್ಕೆ ಡೈರೆಕ್ಟಾಗಿ ಹೋಗಿ ಅಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಅವ್ರಿಗೆ ಆ್ಯಕ್ಚುಲ್ ಆಗಿ ಆ ಕಾಸ್ಟ್ ಕಟ್ಟಿಂಗು ಆಗುತ್ತೆ. ಸೊ ಕ್ಯಾನ್ ಇಟ್ ಬಿ ಡೈರೆಕ್ಟ್ರಿ ಈ ಥರ ಅಂದರೆ ಯಾವ್ಯಾವ ಫಿಲಮ್ ಯಾವ್ಯಾವ ಥಿಯೇಟ್ರಲ್ಲಿ ಇದೆ ಅನ್ನೋ ಥರ ಏನಾದರೂ ಆಪ್ಷನ್ ಮಾಡ್ಬೋದಾ ಇದರಲ್ಲಿ? ಮಾಡ್ಬೋದು. ಅಪ್ಗ್ರೇಡ್ ಆಗ್ತಾ ಇದ್ದಂಗೆ, ನೆಕ್ಸ್ಟ್ ವರ್ಷನ್ ರಿಲೀಸ್ ಆಗ್ತಾ ಇದ್ದಂಗೆ ಈ ಥರ ನೀವು ಹೇಳಿದ ಫೀಡ್ಬ್ಯಾಕ್ ಥರ ನಮಗೆ ಈ ಥರ ಕನ್ಸಲ್ಟೇಟ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಥಿಯೇಟ್ರ್ ಓನರ್ಸು, ಡಿಸ್ಟ್ರಿಬ್ಯೂಟರ್ಸ್ಗಳು, ಮೇಕರ್ಸ್ಗಳು ಕೊಟ್ಟಿರೋ ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡಿ ವರ್ಷನಲ್ಲಿ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಸೊ ಈ ಡೀಟೇಲ್ಸ್ಗಳು ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಆ್ಯಕ್ಚುಲಿ ಯಾವ ಥಿಯೇಟ್ರಲ್ಲಿ ಏನು ಈಸಿಯಾಗಿ ಒಂದು ಪೇಪರ್ ನೋಡ್ಕೊಂಡು ಹೋಗೋದಕ್ಕಿಂತ ಇಲ್ಲಿ ಅದೇ ಈಸಿಯಾಗಿ ಇವಾಗ ನ್ಯೂಸ್ ಪೇಪರ್ ಆಕ್ಸೆಸಿಬಿಲಿಟಿ ಎಷ್ಟು ಜನಕ್ಕಿದೆ ಅಂತ ಗೊತ್ತಿಲ್ಲ, ಎಷ್ಟು ಜನ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಿಲ್ಲ. ಇವತ್ತಿನ ದಿನ ಒಂದು ಕ್ವಾರ್ಟರ್ ಪೇಜ್ ಆ್ಯಡ್ ಹಾಕಿ ಅಂತ ನಮ್ಮ ಸಿನಿಮಾ ರಂಗದ ಅಂದರೆ ನಮ್ಮ ಗಾಂಧಿನಗರ ಸುತ್ತಮುತ್ತ ಹೇಳೋದೇನು ಅಂದರೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಕ್ವಾರ್ಟರ್ ಪೇಜ್ ಆ್ಯಡು ಬುಧವಾರ ಕೊಡಿ, ಕ್ವಾರ್ಟರ್ ಪೇಜ್ ಆ್ಯಡು ಶನಿವಾರ ಕೊಡಿ, ಇದು ಶುಕ್ರವಾರ ಕೊಡಿ, ರಿಲೀಸ್ ಆಗಿದ್ದ ಮುಂಚೆ, ರಿಲೀಸ್ ಆದಮೇಲೆ, ಅದಾದಮೇಲಿಂದ ಅದ್ರ ಕಂಟಿನ್ಯೂಷನ್ಗೆ ಅಂತ ಈ ಥರ ಆ್ಯಡ್ ಕೊಡಿ ಅಂತ. ಬಟ್ ಆ ಆ್ಯಡ್ನ ನೋಡ್ಕೊಂಡು ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ದಿಸ್ ಇಸ್ ಫಾರ್ ಪ್ಯೂರ್ಲಿ ಫಾರ್ ದ ಫಿಲಮ್ ಇಂಡಸ್ಟ್ರಿ ಟು ನೋ ಯಾರ್ಯಾರು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಉದ್ದೇಶಕ್ಕೆ ಅದಿದೆ ಅನ್ನೋದು ನನಗನ್ಸೋದು. ಯಾಕೆಂದರೆ ಇವತ್ತಿನ ದಿನ ಯಾವ ಯಂಗ್ಸ್ಟರ್ಸೂ ನ್ಯೂಸ್ ಪೇಪರ್ ಓದ್ತಾ ಇರೋಂಥದ್ದು ನಾನು ನೋಡಿಲ್ಲ. ಯಾಕೆಂದರೆ ದೇ ಗೋ ಟು ಎನಿ ಆಫ್ ದ ಆ್ಯಪ್, ಜಸ್ಟ್ ಸಿ ವಾಟ್ ಈಸ್ ದೇರ್ ಆ್ಯಂಡ್ ದೆನ್ ದೇ ಚೂಸ್ ದ ಫಿಲಮ್. ಕರೆಕ್ಟ್. ಸೊ ಅದಕ್ಕೆ ಆ ಒಂದು ಫೆಸಿಲಿಟಿ ಇದ್ದರೂ ಒಳ್ಳೇದಾಗ್ಬೋದೇನೋ, ಅದು ನಿಮಗೆ ಬಿಟ್ಟಿದ್ದು ಹೇಗೆ ಅದನ್ನ ತೊಗೊಂಬರ್ಬೋದು ಅಂತ. ಸೊ ಮಾಡ್ಬೋದು ಸರ್, ಅದು ಅಪ್ಗ್ರೇಡ್ ಮಾಡ್ಕೋಬೋದು. ಹಾಗೆ ಈಗ ನೀವು ಹೇಳ್ದಂಗೆ ನ್ಯೂಸ್ ಪೇಪರಲ್ಲಿ ಒಂದು 4 ಫಿಲ್ಮ್ 5 ಫಿಲ್ಮ್ ಆ್ಯಡ್ಗಳು ಬರುತ್ತೆ. ಕ್ವಾರ್ಟರ್ ಪೇಜ್ ಆಗಲಿ ಚಿಕ್ಕ ಚಿಕ್ಕ ಆ್ಯಡ್ಗಳು ಕೊಡ್ತಾರೆ. ಸೊ ಅಲ್ಲಿ 4-5 ಫಿಲ್ಮ್ಗಳಲ್ಲ, ನಮ್ಮಲ್ಲಿ ರಿಲೀಸ್ ಆಗೋದು 12-15 ಫಿಲ್ಮ್ಗಳು ರಿಲೀಸ್ ಆಗುತ್ತೆ. ಸೊ ಎಷ್ಟೋ ನ್ಯೂಸ್ ಪೇಪರ್ಲಿ ಬರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂದರೆ ಕ್ಲಾರಿಟಿ ಸಿಗಲ್ಲ. ಸೊ ಅದು ಎಲ್ಲ ಫಿಲ್ಮು ನಾವು ಇಂಡಿವಿಜುವಲಿ ಕಾಲ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ತೆಗೆದು ಆಮೇಲೆ ಇದರಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಮ್ಮಲ್ಲಿ ಒಂದು 15 ಫಿಲ್ಮ್ ಅಪ್ಕಮಿಂಗ್ ಮೂವೀಸ್ ಇದ್ದರೆ ನ್ಯೂಸ್ ಪೇಪರ್ ನಿಮ್ಗೆ ಸಿಗೋದು 4-5 ಸಿಕ್ಕಿರುತ್ತೆ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಅಪ್ಕಮಿಂಗ್ ಮೂವೀಸ್. ಅಂದರೆ ಈಗ ನಾನು ಗುರುವಾರದ ಹೊತ್ತು ಒಂದು ಫ್ಲಿಕ್ ಟಾಕ್ಸ್ ಅಂತ ಕಾರ್ಯಕ್ರಮ ನಡೆಸ್ತೀನಿ, ಇದೆ ಅನ್ನದಾತ ಸುಖೀಭವನಲ್ಲಿ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನ್ಯೂಸ್ ಪೇಪರಲ್ಲಿ ಇರಲಿ ಇಲ್ಲದೆ ಬರೋದು ಎಲ್ಲನೂ ಸೇರಿಸಿ ಚಿತ್ರ ರಸಿಕರಿಗೆ ಇಂತಿಂಥ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ಹೇಳೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಅದ್ರ ಜೊತೆಗೆ ನಾವು ಈ ವಾರದಲ್ಲಿ ಚಿತ್ರರಂಗದಲ್ಲಿ ಏನೇನು ನಡೀತು, ಘಟನೆಗಳು ಏನೇನು ಮುಹೂರ್ತಗಳು ನಡೀತು ಅದ್ರ ಬಗ್ಗೆನೂ ಕೊಡ್ತಾಯಿದ್ದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ಸಿನಿಮಾ ಹೋಗೋಕ್ಕೆ ಈ ಥರ ಒಂದು ಆ್ಯಪ್ ಇದ್ದರೆ ಅಥವಾ ಈ ಥರ ಒಂದು ಅಪ್ಲಿಕೇಶನ್ ಇದ್ದರೆ ಜನಕ್ಕೆ ಸುಲಭ ಆಗ್ಬೋದೇನೋ, ಸ್ಕ್ರಾಲ್ ಮಾಡಿ ಎಲ್ಲಿ ಯಾವ ಸಿನಿಮಾ ಓಡ್ತಾ ಇದೆ ಅಂತ ನೋಡ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋಕ್ಕೆ ಅಂತ ಹೇಳಿದೆ ಅಷ್ಟೇ. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಸೇ ಅಬೌಟ್ ದ ಅಪ್ಲಿಕೇಶನ್? ಯು ಆರ್ ಫ್ರೀ ಟು ಸೇ. ಈ ರೀಚ್ ಮೈ ಮೂವಿ ಅಂತ ಮಾಡಿರೋದೇ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ. ಸೊ ಹೊಸ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ಅಥವಾ ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇರ್ಬೋದು, ಅಥವಾ ಎಕ್ಸಿಬಿಟರ್ಸ್ಗಳು ನಾವು ಡಿಜಿಟಲಿ ನಮ್ಮ ಥಿಯೇಟ್ರನ್ನ ಕಂಟ್ರೋಲ್ ಮಾಡ್ತೀವಿ, ಸೊ ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತೀವಿ ಅಂತ ನೋಡ್ತಾ ಇರ್ಬೋದು. ಸೊ ಇವ್ರಿಗೆಲ್ಲರಿಗೂ ಮಾಡಿರೋಂಥ ಅಪ್ಲಿಕೇಶನ್ ಇದು. ಸೊ ಹೊಸ ಫಿಲ್ಮ್ ಮೇಕರ್ಸು ನಮ್ಮ ಮೂವಿನ ರಿಲೀಸ್ ಮಾಡಬೇಕು, ನಾವು ಡೇಟಾನ ನಾವು ಇನ್ಸ್ಟಂಟಾಗಿ ನೋಡಬೇಕು, ಎಷ್ಟು ಕಲೆಕ್ಷನ್ ಆಗ್ತಾ ಇದೆ, ನಾವು ಹೇಗೆ ಪ್ರಮೋಷನ್ನ ಜಾಸ್ತಿ ಮಾಡಬೇಕು, ಶೋನ ಜಾಸ್ತಿ ಮಾಡಬೇಕು, ಇನ್ಸ್ಟಂಟಾಗಿ ಡಿಸಿಷನ್ ತೊಗೊಳ್ಬೇಕು ಅಂತ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೊಂದು ಸೊಲ್ಯೂಷನ್ ಇದು. ಸೊ ನೀವು ನಾನು ಸರ್ ಹತ್ರ ನಿತ್ಯಾನಂದ ಪ್ರಭು ಸರ್ ಹತ್ರ ಮಾತಾಡ್ದಂಗೆ ಅವರು ತಾವು ಮಾಡೋ ಮೂವಿ ಡಿಸ್ಟ್ರಿಬ್ಯೂಷನ್ನ ಡಿಜಿಟಲಿ ಮಾಡ್ತೀನಿ, ಹೊಸ ಫಿಲ್ಮ್ ಮೇಕರ್ಸ್ಗಳಿಗೆ ಇನ್ಸ್ಟಂಟಾಗಿ ನಾವು ಎಷ್ಟು ಕಲೆಕ್ಷನ್ ಆಗಿದೆ, ಹೇಗೆ ಹೋಗ್ತಾ ಇದೆ ಅಂತ ನಾವು ಡೀಟೇಲ್ಸ್ಗಳನ್ನ ನೀಟಾಗಿ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಮೂವಿನ ರಿಲೀಸ್ ಮಾಡ್ತಾ ಇದ್ದೀರಾ, ಡಿಜಿಟಲಿ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನೀವು ನಿತ್ಯಾನಂದ ಪ್ರಭು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಶಿವರಾಜ್ ನಾಯಕ್ ಅವರೇ, ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಪಾಡ್ಕಾಸ್ಟ್ಗೆ ಬಂದು ನಿಮ್ಮ
ರೀಚ್ ಮೈ ಮೂವಿ ಎಂಬ ಒಂದು ಅಪ್ಲಿಕೇಶನ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಮತ್ತು ಹೇಗೆ ಒಂದು ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಆಗಬಹುದು ಅನ್ನೋದ್ರ ಬಗ್ಗೆನೂ ಚೆನ್ನಾಗಿ ಹೇಳ್ಕೊಟ್ರಿ. ಸೊ ಇದರಿಂದ ನಮ್ಮ ಪ್ರೇಕ್ಷಕರಿಗೆ ಹೊಸದಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋರಿಗೆ ಉಪಯುಕ್ತ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ತಾವು ಇಲ್ಲಿ ತನಕ ಬಂದು ನಿಮ್ಮ ಸಮಯವನ್ನು ನಮ್ಮ ಪ್ರೇಕ್ಷಕರಿಗೋಸ್ಕರ, ನಮ್ಮ ಒಂದು ವಿಷಯಕ್ಕೋಸ್ಕರ ಕೊಟ್ಟಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ರೀಚ್ ಮೈ ಮೂವಿ ರೀಚ್ ಆಗೋಕ್ಕೆ ಸರ್ ಒಂದು ಸ್ಟೆಪ್ ನಮಗೆ ಆ್ಯಕ್ಚುಲಿ. ಸೊ ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ಸೊ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನಾವೇನು ಮಾಡ್ತಾಯಿದ್ದೀವಿ, ಸೊ ಗ್ರ್ಯಾಜುಲಿ ಮೇಕರ್ಸ್ಗಳು ಸ್ವಲ್ಪ ಹಿಂಜರಿತಾ ಇದ್ದಾರೆ, ಯಾಕಂದರೆ ಮೂವೀಸ್ಗಳು ರೀಚ್ ಆಗ್ತಾಯಿಲ್ಲ ಅಂತ. ಆ ಉದ್ದೇಶದಿಂದ ಮಾಡಿರೋ ಅಪ್ಲಿಕೇಶನ್ನು. ಸೊ ನಿಮ್ಮ ಮೂವಿಗಳು ಜಾಸ್ತಿ ಜನಕ್ಕೆ ರೀಚ್ ಆಗಲಿ, ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾವು ಆಶೆ.